ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಸೊ ಇದು ನಾನು ನೈಟ್ ಜರ್ನಿ ಮಾಡಾಕತ್ತೀನಿ ಫ್ರಮ್ ಧಾರವಾಡ ಟು ಬೆಂಗಳೂರು. ಸೊ ಅಲ್ಲಿಂದ ಮೈಸೂರು ಹೋಗೋ ಪ್ಲ್ಯಾನ್ ಐತಿ ನಮ್ಗೆ. ರಾತ್ರಿ ನೋಡ್ರಿ 10:10 ಆಗೈತಿ. ನನ್ನ ಮಗ ಅಷ್ಟೊತ್ತಿನಾಗ ಕೋಡ್ಬಳೆ ಇಸ್ಕೊಂಡು ತಿನ್ನಾಕತ್ತಾನ. ಸೊ ಅಮ್ಮು ಭಾಳ ದಿವ್ಸಲಿಂದ ಹೋಗೋಣ ಅಂತ ಅನ್ನಕತ್ತಿದ್ನ. ಸೊ ಫೈನಲಿ ಆ ದಿನ ಬಂತು. ಸೊ ನಾವೆಲ್ಲರೂ ನೈಟ್ ಟ್ರಾವೆಲ್ ಮಾಡಾಕತ್ತೀವಿ. ಸೊ ಬೆಳಿಗ್ಗೆನ ನಾವು ಬೆಂಗಳೂರು ತಲುಪಿದ್ವಿ. ಬೆಂಗಳೂರು ತಲುಪಿದ ತಕ್ಷಣ ಅಲ್ಲೇ ಒಂದು ಹೋಟೆಲ್ ತೊಗೊಂಡು ಎಲ್ಲರೂ ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದ್ವಿ. ರೆಡಿ ಆಗೋಷ್ಟ್ರೊಳಗೆ ಸೌಮ್ಯ ಕಾರ್ ತೊಗೊಂಡು ಬಂದಿದ್ಲು. ಗೊತ್ತಾಯ್ತಲ್ಲ, ಸೌಮ್ಯ ಬೆಂಗಳೂರಿನಾಗನ ಇರ್ತಾಳೆ. ಸೊ ಆಕೆ ಕಾರ್ ತೊಗೊಂಡು ಬಂದ್ಲ. ಸೊ ಅಲ್ಲಿಂದ ನಾವು ಮೈಸೂರು ಕಡೆ ಹೊಂಟಿದ್ವಿ. ಆ್ಯಕ್ಚುಲಿ ವೆದರ್ ಮಾತ್ರ ಭಾಳ ಸಖತ್ತಿತ್ತು. ಮಳೆ ಇಲ್ಲ, ಚಳಿ ಇಲ್ಲ, ಅಂದರೆ ಏನೋ ಒಂಥರ ಕ್ಲೌಡಿ ಅನ್ಸಕತ್ತಿತ್ತು. ಆಮ್ಯಾಗ ಇಲ್ಲಿ ನಾವು ಬಿಡದಿ ಸಮೀಪ ಬಂದಾಗ ಇಡ್ಲಿ ತಿನ್ನಕ್ಕೆ ಹೋದ್ವಿ. ಯಾಕಂದರೆ ಇಲ್ಲಿ ತಟ್ಟೆ ಇಡ್ಲಿ ಭಾಳ ಫೇಮಸ್ ಇರ್ತೈತಲ್ಲ, ಭಾಳ ರುಚಿ ಇತ್ತು. ಯಾವತ್ತರ ಬಂದ್ರೆ ಮಿಸ್ ಮಾಡಬೇಡ್ರಿ. ಇಡ್ಲಿ ಎಲ್ಲ ತಿನ್ಕೊಂಡು ನಾವು ನೋಡತ್ತಿರಲ್ಲ, ಫಸ್ಟಿಗೆ ನಾವು ಮೈಸೂರನ್ನು ಬಂದ್ವಿ. ಮೈಸೂರು ಬಂದ ತಕ್ಷಣ ಅದೊಂದು ಸರ್ಕಲ್ ಮಿಸ್ ಆಯ್ತು ನಂಗೆ. ಯಾವಾಗಲೂ ತೋರಿಸ್ತಾರಲ್ಲ ಟಿ ವಿನ್ಯಾಗ, ಅದನ್ನು ಶೂಟ್ ಮಾಡ್ಕೊಳ್ಳೋದು ನಾನು ಮಿಸ್ ಮಾಡ್ಕೊಂಡೆ. ಸೊ ಮೈಸೂರು ಎಂಟ್ರಿ ಮಾತ್ರ ಸಖತ್ತಿತ್ತು. ಯಾಕಂದರೆ ಇಲ್ಲಿ ಬಂದ ತಕ್ಷಣ ಫುಲ್ ಎಷ್ಟು ಮರಗಳದಾವ. ನೆರಳಲ್ಲಿಂದನೇ ಇಡೀ ರೋಡೆಲ್ಲ ತುಂಬ್ಕೊಂಡು ಬಿಟ್ಟೈತಿ. ಎಲ್ಲೂ ಬಿಸಿಲಂತ ಅನ್ನಿಸ್ವಲ್ದಾಗೈತಿ. ಮತ್ತು ರೋಡ್ಗಳು ಏನು ಭಯಂಕರ ದೊಡ್ಡ ಅನ್ಸಕತ್ತಿದ್ವ. ಭಾಳ ಚಲೋ ಅನ್ನಿಸ್ತು. ಆಮೇಲೆ ಫುಲ್ ಡೆವಲಪ್ಡ್ ಸಿಟಿ ಅಂತ ಅನ್ನಿಸ್ತೈತಿ. ಏಕ್ದಮ್ ಕ್ಲೀನೂ ಇತ್ತು. ಸೊ ಫಸ್ಟಿಗೆ ನಾವು ಇದು ಝೂಗೆ ಬಂದ್ವಿ. ಯಾಕಂದ್ರೆ ಅಮ್ಮು ಭಾಳ ದಿವ್ಸಲಿಂದ ಹೇಳತ್ತಿದ್ನ ಮೈಸೂರು ಝೂ ನೋಡ್ಬೇಕಂತ ಹೇಳಿ. ಬಟ್ 2 ಸರ್ತಿನೂ ಅದು ಮಿಸ್ ಆಗಿತ್ತು ನಮ್ಮ ಕಡೆಯಿಂದ. ಸೊ ಫೈನಲಿ ಹೆಂಗಾರ ಮಾಡಿ ಈ ಸರ್ತಿ ತೋರ್ಸೋಬೇಕಾ. ಮತ್ತಿನ್ನು ಅಮ್ಮು ಸ್ಕೂಲ್ ಶುರು ಆಗ್ತೈತಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಇಲ್ಲಿ ಇವರು ಟಿಕೆಟ್ಸ್ ತೊಗೊಳಕ್ಕೆ ಹೋದ್ರೆ ಇಲ್ಲಿ ಸ್ಕ್ಯಾನರು ಪ್ರೊವೈಡ್ ಮಾಡ್ಯಾರ. ಸೊ ದಟ್ ನೀವು ಇಲ್ಲೇ ಸ್ಕ್ಯಾನ್ ಮಾಡಿನ ಟಿಕೆಟ್ನ ತೊಗೋಬೋದು. ಬಟ್ ಇಲ್ಲಿ ಅದು ಎಲೆಕ್ಟ್ರಿಕಲ್ ವೆಹಿಕಲ್ ಇರ್ತೈತಲ್ಲ, ಅದಕ್ಕೆ ಇರಲಿಲ್ಲ. ಸೊ ಅದಕ್ಕಂತ ಹೇಳಿ ನಾವು ಅದನ್ನು ಕೇಳಕ್ಕೆ ಹೋಗಿದ್ವಿ. ನಾವೊಂದು 11:30-12 ಗಂಟೆಗಂದ್ರೆ ಬಂದೀವಿ. ಆದರೂ ವೆಹಿಕಲ್ ಎಲ್ಲ ಬುಕ್ ಆಗಿದ್ವು. ಆಕಿ 2ರಿಂದ 2:30 ಆಗ್ತೈತಿ, ನೀವು ಕಾಯ್ಬೇಕಂತ ಅನ್ನಕತ್ತಿದ್ಲು. ಇನ್ನು 2.5 ತಾಸದು ನಾವರ ಹೆಂಗೆ ವೇಸ್ಟ್ ಮಾಡೋಕ್ಕಾಗ್ತೈತಿ. ಸರಿ ನಡ್ಕೊಂಡು ಹೋಗೋಣ ತಗೋರಿ, ಎಷ್ಟಾಗ್ತೈತೆ ಅಷ್ಟು ನೋಡ್ಕೊಳಕ್ಕಾಗ್ತೈತಿ. ಮತ್ತು ಮೇಜರ್ ನೋಡಿದ್ರೆ ಆಯ್ತು. ಬಿಕಾಸ್ ಭಾಳ ಅಂದ್ರೆ ಭಾಳ ಒಳಗೈತಲ್ಲ ಇದು. ಅಷ್ಟು ನಡೆದು ನೋಡೋಕ್ಕಾಗ್ತೈತೋ ಇಲ್ಲೋ ಗೊತ್ತಿಲ್ಲ. ನಮಗೂ ಎಲ್ಲ ಸುಸ್ತಾಗ್ತೈತಿ. ಇಡೀ ನೈಟ್ ಜರ್ನಿನೂ ಆಗಿತ್ತು. ಸೊ ಫಸ್ಟಿಗೆ ಇಲ್ಲಿ ಬರ್ಡ್ಸ್ಗಳು ಅದಾವ. ಭಾಳ ಅಂದ್ರೆ ಭಾಳ ಗಿಳಿಗಳ್ದು ಆವಾಜಂತೂ ಭಾಳ ಸಖತ್ತಿತ್ತು. ಇಲ್ಲಿ ಇಷ್ಟು ಚಂದ ಅವೆಲ್ಲ ಫುಲ್ ಚುಯ್ ಮಾಡಾಕತ್ತಿದ್ವ. ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಮತ್ತು ಪಾರಿವಾಳಗಳ್ನೂ ಅದಾವ. ಆಮೇಲೆ ನವಿಲು, ಬಿಳಿ ನವಿಲು ಸತ್ಯಗೂ ಇಲ್ಲಿ ಅದಾವ. ಗಿಳಿಗಳು ಮಾತ್ರ ಭಾಳ ವೆರೈಟೀಸ್ ಆಫ್ ಇದ್ವ ಇಲ್ಲಿ. ಭಾಳ ಚಂದ ಇದ್ವ, ನೋಡೋಕ್ಕೂ ಭಾಳ ಖುಷಿ ಆಗತ್ತಿತ್ತು. ನಮ್ಮ ಅಮ್ಮನೂ ಭಾಳ ಎಂಜಾಯ್ ಮಾಡಾಕತ್ತಿದ್ನು. ಸೊ ಫಾಸ್ಟಾಗಿ ಬರ್ಡ್ಸ್ ಮುಗಿಸ್ಕೊಂಡ್ವಿ ನಾವು. ಆಮೇಲೆ ಆ್ಯನಿಮಲ್ಸ್ ನೋಡಕ್ಕೆ ಹೊಂಟ್ವಿ. ಯಾಕಂದ್ರೆ ಮೇಜರ್ ಆ್ಯನಿಮಲ್ಸ್ ನೋಡೋದಿತ್ತು ನಮ್ಗೆ. ಸೊ ಇಲ್ಲಿ ನೋಡಾತಿರಲ್ಲ, ಚಿರತೆ ಎಷ್ಟು ಸಖತ್ ನಡ್ಕೊಂಡು ಬರಾಕತ್ತೈತಿ ಮತ್ತು ಆ ಕಡೆ ಹೊಂಟೈತಿ. ಖರೆಗ್ಲು ನಾವು ಹಿಂಗೆ ಚಿರತೆ ಮುಂದೆ ನೋಡಿದ್ದೇ ಇರಲಿಲ್ಲ. ನಮಗೆ ಮೇಜರ್ ಒಟ್ಟು ಮಿಸ್ ಮಾಡೋದಿರಲಿಲ್ಲ. ಆಮೇಲೆ ಚಿರತೆ ನೋಡ್ಕೊಂಡು ಬಂದ್ವಿ. ಆಮೇಲೆ ಹುಲಿ ಕಡೆ ಬಂದ್ವಿ. 2 ಹುಲಿ ಇದ್ವು. ಏನೇನೋ ಗೊತ್ತಿಲ್ಲ, ನಾವು ಯಾವಾಗ ಹುಲಿ ನೋಡ್ಬೇಕಂತ ಬರ್ತೀವಲ್ಲ ಅವು ಬರೀ ಮಕ್ಕೊಂಡ ಬಿಟ್ಟಿರ್ತಾವೆ. ನಾ ಶಿವಮೊಗ್ಗ ಝೂಗೆ ಹೋದಾಗೂ ನಂಗೆ ಹಂಗೆ ಆಯ್ತು. ಸೊ ಬರೀ ಹುಲಿ ಮಕ್ಕೊಂಡ ಬಿಟ್ಟಿರ್ತೈತಿ. ಅದನ್ನು ಫ್ರಂಟಿಂದ ಒಂದು ಸರ್ತಿನೂ ಚಂದಂಗೆ ನೋಡೇ ಇಲ್ಲ ನಾನಂತೂ. ಸೊ ಮೇಜರ್ ಅವನ್ನೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಲಯನ್ ಕಡೆ ಹೋದ್ವಿ. ಇದು ಒಂಥರ ಮುಚ್ಕೊಂಡು ಕುಂತಂಗೆ ಮಾಡಿತ್ತು. ಆಮೇಲೆ ಏನಾದೇನೋ ಗೊತ್ತಿಲ್ಲ, ಬಟ್ ಎದ್ದು ನಡ್ಕೊಂಡು ಬರಾಕತ್ತಿತ್ತು. ವಯಸ್ಸಾದಂಗೆ ಐತಿ. ಲೈಕ್ ನಾವೀಗ ಪಿಕ್ಚರ್ನಾಗದು ನೋಡ್ತೀವಲ್ಲ, ಚಿತ್ರದ್ನಾಗದು ಸಿಂಹ ಹೆಂಗಿರ್ತೈತಿ ಹಂಗಿರ್ಲಿಲ್ಲ ಇದು. ಅಂದ್ರೆ ಕೂದಲೆಲ್ಲ ಹೋದಂಗೆ ಏನೋ ಒಂಥರ ವಯಸ್ಸಾದಂಗೆ ಇತ್ತು. ಪಾಪ ಅಲ್ಲೇ ಇದ್ದು ಅವಕ್ಕೂ ಬೇಸರ ಆಗೈತೇನೋ ಅಂತ ಅನ್ಕೋತಿದ್ನಿ. ಆಮೇಲೆ ಈ ಕಡೆ ಈ ವಾನರ ಪ್ರಪಂಚ ಅಂತ ಬರ್ತೈತಲ್ಲ, ಕೋತಿಗಳು ಅವು ಇವು ಏನೇನೋ ಇದ್ವು. ಸೊ ಆ ಕಡೆ ನೋಡಕ್ಕೆ ಬಂದ್ವಿ. ಇಲ್ಲಿ ನೋಡಿರಿ, ಫೋಟೋ ತಕ್ಕೋಬೋದು. ಇದು ಒಂಥರ ಸೆಲ್ಫಿ ಪಾಯಿಂಟ್ ಥರ ಐತಿ. ನಿಮ್ಮದು ಕತ್ತು ಒಳಗೆ ಹಾಕಿ ಫೋಟೋ ತಕ್ಕೋಬೋದು. ಪಾಪ ನಮ್ಮ ಅಮ್ಮನೂ ಮೇಜರ್ ನಡೆದಾನ. ಆಮೇಲೆ ಈ ಕಡೆ ಇದೇನ ಗೊರಿಲ್ಲ, ಅದನ್ನು ನೋಡಕ್ಕೆ ಬಂದ್ವಿ. ಇದಂತೂ ಏನೋ ತಿನ್ಕೊಂತ ಆ ಕಡೆ ನಾವು ಕುಂತ್ಬಿಟ್ಟೈತಿ. ಎಷ್ಟು ಹೊತ್ತಿಂದ ನಾವು ಕಾದ್ರೂ ಅದು ಬರಲಿಲ್ಲ. ಸೊ ಫುಲ್ ಮಜಾ ಮಾಡಾಕತ್ತಿದ್ವಿ. ಭಾಳಷ್ಟು ವೆರೈಟೀಸ್ ಆಫ್ ಇದ್ವು. ಆಮೇಲೆ ಇವ ಒಂಥರ ಘೇಂಡಾಮೃಗ ಅಂತೀವಲ್ಲ ನಾವು, ರೈನೋಸರಸ್. ಸೊ ಅವು ಎಲ್ಲ ಭಾಳ ಚಲೋ ಇದ್ವು. ಒಂದೊಂದು ಸರ್ತಿ ಹಿಂಗೆ
ಬಾಜು ಬಾಜುನ ಕಾಣಕತ್ತಿದ್ವು. ಆಮೇಲೆ ಜಿಬ್ರಾಗಳ್ನ ನೋಡಿದ್ವಿ. ಜಿಬ್ರಾಗಳು ಭಾಳ ಅದಾವ. ಆಮೇಲೆ ಕರಡಿಗಳು, ಆಲ್ಮೋಸ್ಟ್ ಎಲ್ಲ ಆ್ಯನಿಮಲ್ಸೂ ಇಲ್ಲಿ ಅದಾವ. ಮತ್ತು ಇವು ಭಾಳ ಚಲೋ. ಕೆಲವೊಂದು ಆಟ ಆಡಕತ್ತಾವ, ಕೆಲವೊಂದಂತೂ ಫುಲ್ ಮಲ್ಕೊಂಡಂಗೆ ಮಾಡ್ಯಾವ. ಲೈಕ್ ನರಿ ಒಂಥರ ಏನೋ ಅಂತಾರೆ, ಇದಕ್ಕೆ ಏನಂತ ಹೇಳಿ ಮರ್ತೋಗೈತಿ ನನಗೂ. ನಮ್ಮ ಅಮ್ಮನೂ ಭಾಳ ಎಂಜಾಯ್ ಮಾಡತ್ತಿದ್ನು. ಒಟ್ಟು ಏನು ಪ್ರಾಣಿ ನೋಡ್ಬೇಕು, ಫುಲ್ ಹತ್ತಿರದಿಂದ ನೋಡ್ಬೇಕು ಅನ್ನೋದು ಒಂದಿತ್ತು. ಬಟ್ ಈ ಸರ್ತಿ ಮಾತ್ರ ಭಾಳ ಚಲೋ ಪ್ರಾಣಿಗಳು ಕಂಡ್ವ. ಲೈಕ್ ಚಿರತೆ ಅದು ನಡ್ಕೊಂಡು ಬರಾಕತ್ತಿದ್ದ, ಆಮೇಲೆ ಸಿಂಹ ಅದು ನಡ್ಕೊಂಡು ಬರಾತಿತ್ತಲ್ಲ, ಅದು ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಚಿಗುರಿ ಅಥವಾ ಏನು ಜಿಂಕೆ ಅಂತೀವಲ್ಲ, ಇವಂತರೂ ಭಾಳ ಅಂದ್ರೆ ಭಯಂಕರ ಕ್ವಾಂಟಿಟಿನ್ಯಾಗ ಅದಾವ. ಭಾಳ ಚಂದ ಇದ್ವು, ಭಾಳ ನೋಡಕ್ಕೆ ಭಾಳ ಖುಷಿ ಅನ್ಸಾಕತ್ತಿತ್ತು. ಸೊ ಆದಷ್ಟು ಇವ್ರ ಸಂತತಿನ ಕಾಪಾಡ್ಕೋಬೇಕಂತ ಅನ್ನಿಸ್ತಿರ್ತೈತಿ. ಅದ್ರ ನೆಕ್ಸ್ಟ್ ಆನೆಗಳ್ನದು ನೋಡಿದ್ವಿ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲನೂ ಸಿಗ್ತಾವ. ಆದರೆ ವೈಟ್ ಹುಲಿ ಒಂದು ನಂಗೆ ಸಿಕ್ಕಿಲ್ಲ ಇಲ್ಲಿ. ಮೇ ಬಿ ಅಂತಾರೆ ಸತ್ತೋಗೈತೇನೋ ಅಂಥೇಳಿ. ಬಟ್ ಆ್ಯಕ್ಚುಲಿ ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ವೈಟ್ ಹುಲಿ ಮಾತ್ರ ಇಲ್ಲಿ ನನಗೆ ಸಿಗಲಿಲ್ಲ. ಬೇರೆ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಸಿಕ್ಕಾವ. ಭಾಳ ಅಂದ್ರೆ ಭಾಳ ಮಸ್ತಿತ್ತು. ಬಟ್ ಏನಂದ್ರೆ ನಡ್ಯಾಕೆ ಭಾಳ ಸುಸ್ತಾಗ್ತೈತಿ. ನಡೆದು 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 ಸುಸ್ತಾಗ್ಬಿಟ್ಟೈತಿ ನಮಗಂತರೂ. ಆಮೇಲೆ ಬೈಸನ್ಸ್ಗಳು ಇದ್ವು. ಇವೆಲ್ಲ ಭಾಳ ಕ್ವಾಂಟಿಟಿನ್ಯಾಗ ಅದಾವೆ. ಈ ಚಿಗರಿಗಳು, ಬೈಸನ್, ಆನೆಗಳು ಒಂದು ಸ್ವಲ್ಪ ಅದಾವೆ, ಒಂದು 6-7 ಹಿಂಗೆ ಇರ್ಬೋದು. ಮಗು ಸುಸ್ತಾತ, ಅವರಪ್ಪ ಎತ್ಕೊಂಡು ನಡ್ಯಾಕತ್ನ. ಅವರಪ್ಪ ಅವನನ್ನು ಎತ್ಕೊಂಡು ಅಂದ್ರೆ ಒಂಥರ PT ಉಷಾ ಓಡ್ದಂಗೆ ಓಡ್ತಾನೆ, ಯಾಕಂದ್ರೆ ವಜ್ಜಿ ಅನ್ನಿಸ್ತಾನಂತ ಹೇಳಿ. ಸೊ ಅಷ್ಟೆಲ್ಲ ನೋಡ್ಕೊಂಡು ಬರೋಷ್ಟ್ರೊಳಗೆ ಇಲ್ಲಿ ಒಂದು ಟೀ ಸ್ಟಾಲ್ ಥರ ಐತಿ, ಅಂದರೆ ರೆಸ್ಟೋರೆಂಟ್ ಥರ. ರಿಫ್ರೆಶ್ಮೆಂಟ್ಸ್ ಅದು ಏನಾರ ಸಿಗ್ತಾವ. ನಾವು ಒಂದು ಸ್ವಲ್ಪ ಐಸ್ ಕ್ರೀಮ್ ಅದು ತೊಗೊಂಡ್ವಿ, ಕಾರ್ನ್ಸ್ ಎಲ್ಲ ತೊಗೊಂಡಾದ ತಕ್ಷಣ ಇಲ್ಲೇ ಕುಂತು ತಿನ್ನಾಕತ್ವಿ ನಾವು. ಯಾಕಂದ್ರೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಅಂಕಲ್ ಇರ್ತಾನೆ, ಲೈಕ್ ಅದನ್ನು ತಿನ್ನೋದನ್ನು ಆ ಕಡೆ ತೊಗೊಂಡು ಹೋಗ್ಲಾರ್ದಂಗೆ ಐತಿ. ಸೊ ಇಲ್ಲೊಂದು ಹಿಂಗೆ ಒಳಗಡೆ ಇದು ಮಾಡ್ಯಾರ, ಒಂಥರ ಸ್ಟೇಡಿಯಂ ಥರ ಇತ್ತಿದು. ಸೊ ಅಲ್ಲೇ ಕುಂತನೇ ಎಲ್ಲರೂ ತಿನ್ಕೊಂಡ್ವಿ ನಾವು. ನಮ್ಮ ಅಮ್ಮನೂ ಭಾಳ ಎಂಜಾಯ್ ಮಾಡ್ತಾರೆ, ಬಿಕಾಸ್ ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ರು. ಸೊ ಅಲ್ಲಿ ಎಲ್ಲ ಪ್ರಾಣಿಗಳ್ನೂ ಫುಲ್ ಮಸ್ತ್ ತೋರ್ಸಾಕತ್ತಿದ್ರು. ಅದಾದ ತಕ್ಷಣ ನಾವು ಮೊದಲು ಹಾವುಗಳು ನೋಡಕ್ಕೆ ಬಂದ್ವಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಹಾವಿನ ಮೂಮೆಂಟ್ಸ್ ಇಲ್ಲಿ ಕಾಣಿಸ್ತಾವೆ. ಬಿಕಾಸ್ ನಾ ಅಷ್ಟು ಝೂಮ್ ಮಾಡಿ ಹಾವಿನ ಮೂಮೆಂಟ್ಸ್ ಎಲ್ಲ ತೆಗ್ದೀನಿ. ಹಾವೆಲ್ಲ ಭಾಳ ಸಕ್ಕತ್ತಿದ್ವು. ಕೆಲವೊಂದು ಭಾಳ ಸಣ್ಣ ಇದ್ವು, ಗೊತ್ತಾಗಂಗಿಲ್ಲ. ಆಮೇಲೆ ಈ ಕಡೆ ಕ್ರೊಕೊಡೈಲ್ಸ್ ಅದು ಎಲ್ಲ ಇದ್ವು. ಎಷ್ಟು ಕ್ರೊಕೊಡೈಲ್ಸ್ ಅದಾವ ಇಲ್ಲಿ. ಆಮೇಲೆ ಹೆಂಗೆ ಅನ್ನಿಸ್ತು ಅಂದರೆ ಎಷ್ಟು ವೆರೈಟೀಸ್ ಆಫ್ ಅದಾವ ಇಲ್ಲಿ ಕ್ರೊಕೊಡೈಲ್ಸ್. ಈ ಥರ ಅನ್ಸಾಕತ್ಬಿಟ್ಟಿತ್ತು ನನಗೆ, ಅಷ್ಟು ಸಕ್ಕತ್ತಿತ್ತು. ಲಾಸ್ಟಿಗೆ ಜಿರಾಫೆ ನೋಡಿದ್ವಿ. ಫುಲ್ ಮನ್ಸು ಖುಷಿ ಆಗಿಬಿಡ್ತು, ಯಾಕಂದರೆ ಜಿರಾಫೆ ಅಷ್ಟೋ ಮುಂದೆ ಕಾಣಿಸ್ತಾವ. ಅದಾದ ತಕ್ಷಣ ನಮ್ಮಮ್ಮ ಹೊರಗೆ ಟಾಂಗ ಐತಲ್ಲ, ಹಾರ್ಸ್ ರೈಡ್ ಮಾಡ್ಬೇಕನ್ನತ್ತಿದ್ನ. ಅಷ್ಟೊತ್ತಿಗೆ ಟಾಂಗಾ ಅಂಕಲು ಸಿಕ್ಕರು ನಮ್ಗೆ. ಟಾಂಗಾನ್ಯಾಗ ಊಟ ಮಾಡೋಣಂತೆ ಹೋದ್ವಿ ನಾವು. ಯಾಕಂದ್ರೆ ಇಷ್ಟೆಲ್ಲ ಅಡ್ಡಾಡಿದ್ಮ್ಯಾಗ ಹೊಟ್ಟೆ ಕೆಟ್ಟ ಹಸದ್ ಬಿಟ್ಟೈತಿ. ಯಾವಾಗ ಊಟ ಮಾಡ್ತೀವೋ ಅಂತ ಅನ್ನಿಸ್ಬಿಟ್ಟೈತಿ ನಮಗಂತೂ. ಸೊ ನಾವು ಇಲ್ಲೇ ಫಸ್ಟ್ ಊಟ ಮಾಡ್ಕೊಂಡ್ವಿ. ಊಟ ಏನು ಮಾಡಿದ್ವಲ್ಲ ಅದ್ರ ಮುಂದೆನೇ ಎಕ್ವಾ ವರ್ಡ್ ಇತ್ತು. ಸೊ ಇದು ಫುಲ್ ಜಲಚರ ಪ್ರಾಣಿಗಳು ಇದ್ವು ಅಂತ ಹೇಳಿದ್ರು. ಸೊ ಹೆಂಗಂದ್ರು ಇದು ಎಕ್ಸಾಕ್ಟ್ಲಿ ಹೋಟೆಲ್ ಮುಂದೆನೇ ಐತಿ, ಜಸ್ಟ್ ರೋಡ್ ಕ್ರಾಸ್ ಮಾಡಿದರೆ ಇದಿತ್ತಲ್ಲ. ಸೊ ಇದನ್ನು ನೋಡೋಕ್ಕಂತ ಬರೋಕ್ಕಾಗಂಗಿಲ್ಲ, ನೋಡೋಣ ಅಮ್ಮ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ನಾವು ಕರ್ಕೊಂಡು ಬಂದ್ವಿ. ಖರೆ ಅಂದ್ರೂ ಝೂದ ಟಿಕೆಟ್ ನಮಗೆ ಬರೀ ಎಷ್ಟು ಕಮ್ಮಿ ರೊಕ್ಕಕ್ಕೆ ಸಿಕ್ಕಿತ್ತು. ಬಟ್ ಇದು ಮಾತ್ರ ಪರ್ ಪರ್ಸನ್ 300 ರೂಪಾಯಿ ಇತ್ತು. ನಿಜವಾಗ್ಲೂ ಸ್ವಲ್ಪ ಕಾಸ್ಟ್ಲಿ ಅಂತನ ಅನ್ನಿಸ್ತು ನನಗೆ. ಸೊ ಅದ್ರ ಒಳಗೆ ಹೋಗಿ ನೋಡಿದ್ವಿ. ಭಾಳ ಮಸ್ತ್ ಐತಿ. ಜಲಚರ ಪ್ರಾಣಿಗಳನ್ನ ಅವರು ಇದು ಮಾಡಿರೋದು, ಸಂರಕ್ಷಣೆ ಮಾಡಿರೋದು ಅಥವಾ ಅದೆಲ್ಲ ಅವ್ರದ್ದು ಕ್ರಿಯೇಟಿವಿಟಿ ಭಾಳ ಮಸ್ತ್ ಐತಿ. ಇದು ಎಂಟರ್ ಆದ ತಕ್ಷಣ ಎಲ್ಲ ಫುಲ್ ಮೀನಾಗಳು ಎಷ್ಟು ವೆರೈಟೀಸ್ ಆಫ್ ಅದಾವ. ಎಷ್ಟು ಅಂದ್ರೆ ನೋಡಿದ ತಕ್ಷಣ ಅನ್ನಿಸ್ತೈತಿ ಇಂಥವೆಲ್ಲನೂ ಮೀನು ಅದಾವೇನ ಅಂತ ಹೇಳಿ. ಅಷ್ಟು ವೆರೈಟೀಸ್ ಆಫ್ ಇದ್ವು ಇಲ್ಲಿ. ಮತ್ತು ಎಕ್ದಮ್ ಎಲ್ಲ ಕಡೆನೂ AC ಪ್ರೊವೈಡ್ ಮಾಡ್ಯಾರ. ಒಂಥರ ಕತ್ತಲೈತಿ, ಅಂದರೆ ಫುಲ್ ಅಷ್ಟು ಲೈಟ್ ಇಲ್ಲ, ಒಂಚೂರು ಕತ್ಲ ಒಳಗೆ ಒಂಥರ ಡಾರ್ಕ್ ಶೇಡ್ ಒಳಗೆ ಐತಿ. ಫುಲ್ ಎಲ್ಲ AC ಪ್ರೊವೈಡ್ ಮಾಡ್ಯಾರ. ಎಲ್ಲ ಫುಲ್ ಸಮುದ್ರ ಯಾವ ಥರ ಇರ್ತೈತಲ್ಲ ಅದೇ ಥರ ಲುಕ್. ಗಿಡಗಳು ಬಿದ್ದಂಗೆ, ಟೈಟಾನಿಕ್ ಬಿದ್ದಂಗೆ ಇಷ್ಟು ಕಲರ್ಫುಲ್ ಮೀನುಗಳು ಅದಾವಲ್ಲ. ಭಾಳ ಅಂದ್ರೆ ಭಾಳ ಸಕ್ಕತ್ತಿದ್ವು. ಫುಲ್ ಯೆಲ್ಲೋ, ಫುಲ್ ವೈಟ್, ಒಂಥರ ಚಪ್ಪಟ ಆದಂಗೆ. ಇದು ನೋಡತ್ತಿರಲ್ಲ, ಇದು ನೋಡಿ ನಂಗೆ ಮಸ್ತ್ ಅನ್ಸ್ಬಿಟ್ಟು. ಒಂಥರ ಬೆಳಕಿನ ಹುಳದ ಗತ್ಲೆ ಕಾಣಕತ್ತಾವ. ಬಟ್ ಇವೆಲ್ಲ ಫಿಶ್, ಕಲರ್ಫುಲ್ ಫಿಶ್ ಅದಾವ ಇವು. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಲೈಕ್ ಕೊಟ್ಟಿದ್ದು 300 ರೂಪಾಯಿಗೂ ಎಲ್ಲೂ ಮೋಸ ಇಲ್ಲ ಅಂತ ಅನ್ಸಾಕತ್ತಿತ್ತು ನಂಗೆ. ಇವು ಕಂಟೈನರ್ಸ್ನಾಗ ಭಾಳ ಸೇರಿದ್ವು. ಆಮೇಲೆ ಇಲ್ಲಿ ಒಳಗೆ ಹೋದ ತಕ್ಷಣ ನೋಡ್ರಿ, ಇದೊಂಥರ ಟನಲ್ ಥರ ಐತಿ.
ಟನಲ್ ತುಂಬ ಫುಲ್ ಮೀನುಗಳು ಸಣ್ಣದ್ರಿಂದ ಹಿಡ್ಕೊಂಡು ದೊಡ್ಡದ್ರ ಮಟ್ಟ ಒಂದೇ ಥರನ ಫಿಶ್ ಅದಾವ. ಫುಲ್ ಒಂಥರ ಹಳದಿ ಬಣ್ಣದ ಅದಾವ. ಇವೆಲ್ಲ ಹೆಂಗೆ ಅನಿಸ್ತೈತಿ, ನಾವು ಸಮುದ್ರದಾಗೆಲ್ಲ ನೋಡ್ತೀವಿ ಅಲ್ಲೆಲ್ಲ ಇಂಥವೆಲ್ಲ ಕಲರ್ಫುಲ್ ಸಿಗಂಗಿಲ್ಲ. ಮತ್ತು ಇವೇನೋ ಗೊತ್ತಿಲ್ಲ ಒಂದು ಕಡೆನೇ ಬಂದು ನಿಂತು ಬಿಟ್ಟಾವೆ ಎಲ್ಲನೂ. ಫುಲ್ ಒಂದೇ ಶೇಪ್ ಒಂದೇ ಕಲರ್ ಥರ ಒಂಥರ ಬಂಚ್ ಆಫ್ ಅದಾವ. ಮತ್ತು ಫುಲ್ ಉದ್ದುದ್ದನ್ವ ಫುಲ್ ಚಪ್ಪಟ್ಟು ಅವು ಇವು ಅದಾವ. ಮತ್ತು ಕೆಲವೊಂದಿಷ್ಟು ಮೀನುಗಳು ದೊಡ್ಡವೂ ಇದ್ವು, ಭಾಳ ಮಸ್ತ್ ಅನ್ಸತ್ತಿದ್ವು. ಇವಂತೂ ಫುಲ್ ಎಕ್ದಮ್ ವೈಟ್ ಕಲರ್ನಾಗ ಅದಾವ, ಭಾಳ ಸಖತ್ತಿತ್ತು. ಸೊ ಫಸ್ಟ್ ದಿನ ಇದೇ ಆತು ನಮ್ದು. ಒಂದು ಝೂ ನೋಡಿದ್ವಿ, ಆಮೇಲೆ ಒಂದು ಎಕ್ವಾ ವರ್ಲ್ಡ್ ನೋಡಿದ್ವಿ. ಭಾಳ ಅಂದ್ರೆ ಭಾಳ ಮಸ್ತಿತ್ತು. ಸೊ ಫುಲ್ ದೊಡ್ಡ ಮೀನು ನೋಡಿ ಫುಲ್ ಖುಷಿ ಆಗಿಬಿಡ್ತು. ಒಂದೊಂದು ಸರ್ತಿ ಹೆದರಿಕೆ ಬರ್ತೈತಿ, ಇದೇನಾರ ಗ್ಲಾಸ್ಗೆ ಏನಾರ ಆತಂದ್ರೆ ಹೆಂಗಪ್ಪ ಇಷ್ಟೆಲ್ಲ ಮೀನುಗಳು ಅಂತ ಹೇಳಿ. ಬಟ್ ಭಾಳ ಚಂದ ಮೇಂಟೈನ್ ಮಾಡ್ಯಾರ. ಒಂದಿಷ್ಟು ಸ್ಮೆಲ್ ಇಲ್ಲ, ಒಂದಿಷ್ಟು ಎಲ್ಲೂ ಏನೋ ಹೊಲಸಂತ ಅನ್ನಿಸ್ವಲ್ದು. ಫುಲ್ ಹೈಜೀನ್ ಮೇಂಟೈನ್ಡ್ ಐತಿ, ಫುಲ್ ಕ್ಲಿಯರ್ ಐತಿ. ಭಾಳ ಸಕ್ಕತ್ತೈತಿ. ಎಲ್ಲ ಕಡೆನೂ AC, ಒಂಥರ ಡಿಮ್ ಲೈಟ್ಸ್ ಎಲ್ಲ ಭಾರಿ ಮಸ್ತ್ ಪ್ರೊವೈಡ್ ಮಾಡ್ಯಾರ. ಸೊ ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳಿದ್ವಂದ್ರೆ ಮಿಸ್ ಮಾಡ್ಲಾರ್ದಂಗೆ ಕರ್ಕೊಂಡು ಹೋಗ್ರಿ. ನಮ್ಮಮ್ಮ ಕೆಲವೊಂದಿಷ್ಟಕ್ಕೆ ಪೋಸ್ ಕೊಡತ್ತಿದ್ನು, ಕೆಲವೊಂದಿಷ್ಟಕ್ಕೆ ಡ್ಯಾನ್ಸ್ ಮಾಡಾಕತ್ತಿದ್ನು. ನಮಗಂತೂ ಫುಲ್ ಇವನ್ನೆಲ್ಲ ನೋಡಿ ಎಕ್ದಮ್ ಮನ್ಸಿಗೆ ಶಾಂತ ಅಂತ ಅನ್ನಿಸ್ಬಿಡ್ತು. ಲೈಕ್ ಏನೋ ಎಷ್ಟೋ ಸ್ಟ್ರೆಸ್ ಇರಲಿ, ನಿಮ್ಗೆ ಇಂಥವೆಲ್ಲ ನೋಡಿದಾಗ ಏನೋ ಮನ್ಸಿಗೆ ಭಾಳ ಖುಷಿ ಅನ್ನಿಸ್ತೈತಿ, ಭಾಳ ಶಾಂತಿ ಅಂತ ಅನ್ನಿಸ್ತೈತಿ. ಸೊ ಲೈಫ್ ಒಳಗೆ ಈ ಥರ ಒಂದು ಬ್ರೇಕ್ ಬೇಕು ಅನ್ನಿಸ್ತೈತಿ. ಸೊ ಹೊರಗೆ ಬಂದ ತಕ್ಷಣ ನಿಮ್ಗೆ ಚಹಾ ಕಾಫಿ ಏನಾರ ತಿನ್ನಕ್ಕೆ ಸ್ನ್ಯಾಕ್ಸ್ ಅದು ಎಲ್ಲ ಸಿಗ್ತಾವೆ, ಏನೂ ವರಿ ಇಲ್ಲ. ವಾಶ್ರೂಮ್ಸ್ ಅದು ಎಲ್ಲ ಪ್ರೊವೈಡ್ ಮಾಡ್ಯಾರ ಒಳಗಡೆನ. ಸೊ ನೀವು ಆರಾಮಾಗಿ ಬಂದು ಇದನ್ನು ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಿ ಫೀಡ್ಬ್ಯಾಕ್ ಕೊಡೋಕ್ಕೂ ಅವ್ರು ಹೇಳ್ತಾರೆ. ಸೊ ನಿಮ್ಗೆ ಇಷ್ಟ ಇದ್ರೆ ನೀವು ಕೊಡ್ರಿ, ಇಲ್ಲಾಂದ್ರೆ ಇಲ್ಲ, ಏನೂ ವರಿ ಇಲ್ಲ. ಬಟ್ ಭಾಳ ಅಂದ್ರೆ ಭಾಳ ಮಸ್ತಿತ್ತು. ಸೊ ನಮ್ದು ಒಂದು ದಿನ ಮೈಸೂರಿನಾಗ ಹಿಂಗೆ ಹೋತ. ಝೂ ಆತ, ಎಕ್ವಾ ವರ್ಲ್ಡ್ ಆತ. ಸೊ ಮನೆಗದು ಹೋಗಿ ರೆಸ್ಟ್ ಮಾಡೋದದು ಇತ್ತು. ಸೊ ಇದು ವಿಡಿಯೋ ಕಂಟಿನ್ಯೂ ಆಗ್ತೈತಿ, ಮತ್ತು ಸಿಗ್ತೀನಿ.